ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕೀ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರಸ್ವಾಮಿ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತೇ ನಮೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಫಲಕಟತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಗೌರೀನ್ ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಗಂಧಧ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವದಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಲಲಿತಾಂಬಿಕಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮಿ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರ ಸುಂದರಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಬೇಕು, ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಈ ಫಲಾಫಲಗಳು ಸಿಗ್ತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾವ ವೃತ್ತಿಯಲ್ಲಿರ್ತಕ್ಕಂಥವರು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೂ ಹೇಳುವಂಥ ಮಾತು ಕೇಳುವಂಥ ರೀತಿ ಅಷ್ಟು ಸಮಂಜಸಕರವಾದ್ದಲ್ಲ. ಯಾಕೆಂದರೆ ಹೇಳೋರು ಅವರ ಅನುಕೂಲಕ್ಕೆ ಮಾತಾಡ್ತಾರೆ, ಆದರೆ ಕೇಳಬೇಕಾದವರು ನಿಮ್ಮ ಹಸಿವನ್ನು ನೋಡ್ಕೊಂಡು ನೀವು ಕೇಳಬೇಕಾಗತ್ತೆ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಕೆಲವು ಮಕ್ಕಳು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾರ್ಥಿಗಳಿಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುತ್ತೆ. ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳಿಂದ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಹಾಗಂತ ಯಾವ ಹುಚ್ಚು ತೀರ್ಮಾನವೂ ತಂದುಕೊಳ್ಳದಿರ ಮನಸ್ಸು ಸಮಾಧಾನವಾಗಿಟ್ಕೊಂಡು ಬಂದದ್ದೇನೇ ಬರಲಿ, ಭಗವಂತ ನಿನ್ನ ದಯ ಹೊಂದಿರಲಿ, ನನ್ನ ನಡೆ ಸರಿಯಾಗಿರಲಿ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಮುಂದೆ ನಡ್ರಿ, ಖಂಡಿತ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಸಮಾಧಾನವಾಗಿರಿ. ಯಾರೋ ಏನೋ ಅಂದರು ಅಂತ ನೀವು ಕಣ್ಣೀರು ಹಾಕೋದ್ರಲ್ಲ ಅರ್ಥ ಇಲ್ಲ. ಯಾವತ್ತೂ ಒಂದು ವಿಚಾರ ತಿಳ್ಕೊಳ್ಬೇಕು, ಕೊಡೋ ಭಗವಂತ ಹೇಗಿದ್ದರೂ ಕೊಟ್ಟೇ ಕೊಡ್ತಾನೆ. ಆದರೆ ಶ್ರಮ ನಮ್ಮದಿರಬೇಕು, ಶ್ರಮ ಇರಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲ ಭಗವಂತ ಕೊಡ್ತಾನೆ. ಹಾಗೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಅಥವಾ ನಮ್ಮದೇ ಆದಂಥ ಬದುಕಲ್ಲಿ ಯಾರಿಗೂ ತೊಂದರೆ ಇದ್ದರೆ ನಾವಿದ್ದರೂ ನಮಗೆ ತೊಂದರೆ ಮಾಡ್ತಕ್ಕಂಥವ್ರು ಅಥವಾ ನಾವು ತೊಂದರೆಗೆ ಸಿಲುಕೊಳ್ಳುವಂಥ ಪರಿಸ್ಥಿತಿಯೋ ಎದುರಾಗ್ಬಿಡುತ್ತೆ. ಅದು ನಮ್ಮ ಕರ್ಮಫಲ. ಅದು ಇವತ್ತೇ ಮಾಡಿದರೆ ಇವತ್ತೇ ಲಾಭ ಸಿಗುತ್ತೆ ಅಂತಲ್ಲ, ಯಾವತ್ತೋ ಮಾಡಿರ್ತಕ್ಕಂಥದ್ದು, ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರ್ತಕ್ಕಂಥದ್ದು ಅಥವಾ ಹಿಂದೆ ನಮ್ಗೆ ಅರಿವಿದ್ದು ನಾವು ಮಾಡಿರುವಂಥ ತಪ್ಪುಗಳಿಗೆ ಕೆಲವೊಮ್ಮೆ ಶಿಕ್ಷೆ ಆಗೇ ಆಗುತ್ತೆ. ಆ ಶಿಕ್ಷೆ ಕೊಟ್ಟಾಗ ಭಗವಂತನ ದೂಷಣೆ ಮಾಡಬಾರ್ದು. ಬಂದದ್ದೇನೇನೋ ಬರಲಿ ಭಗವಂತ, ನೀನು ನನ್ನ ಜೊತೆಯಲ್ಲಿರಪ್ಪ, ನನಗೆ ಆಶೀರ್ವಾದ ಮಾಡಪ್ಪ ಅಂತ ದೇವ್ರ ಮೇಲೆ ಭಾರ ಹಾಕಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಆದರೆ ಏನೇ ಮಾಡಬೇಕಾದ್ರೂ ಮನಸ್ಸು ಒಪ್ಪೋದಿಲ್ಲ, ಚಂಚಲತೆ ಇದೆ. ಆದರೆ ಇದನ್ನೇ ಸರಿ ಮಾಡ್ಕೊಳ್ಬೇಕಾದ್ದು ನಿಮ್ಮ ಧರ್ಮ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿದ್ದು ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಬೆಲ್ಲ, ಬೆಲ್ಲದ ಪುಡಿ ಮತ್ತು ಹೆಸರು ಕಾಳು ಏಕಕಾಲದಲ್ಲಿ ದೃಷ್ಟಿ ತೆಗೆದು ನೀರಿಗೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಖಂಡಿತ ನಿಮ್ಮದಾಗತ್ತೆ. ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಆ ಮನಸ್ಸಲ್ಲಿ ಆಗುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವೂ ನಿಮ್ಮದಾದ್ದರಿಂದ ಯಾವುದಕ್ಕೂ ಹೆದರಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಾಗೆ ಏನಾದರೂ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಆ ಬದಲಾವಣೆಯ ಕಾಲವೂ ಹೌದು. ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಕಾಲವೇ ಸರಿ. 4-6 ಜನ ಅವರ ಅನುಭವದ ಮಾತನ್ನು ನಿಮ್ಮೊಂದಿಗೆ ಹೇಳ್ತಿರ್ತಾರೆ, ಅದನ್ನು ನೀವು ಹಂಚ್ಕೊಳ್ಬೇಕು. ಅದನ್ನು ನೀವು ಹೇಗೆ ಬೇಕೋ ಹಾಗೆ ಸ್ವೀಕರಿಸಬೇಕು. ತುಂಬ ತಾಳ್ಮೆ ಇರುತ್ತೆ, ತುಂಬ ಸಮಾಧಾನವಾಗಿ ಹೋಗ್ತಾ ಇರ್ತೀರಿ. ಆದರೆ ತುಂಬ ಸಮಾಧಾನ ಹೋಗುವಂಥದ್ದು, ತುಂಬ ತಾಳ್ಮೆ ತಗೊಳ್ಳೋದು ಅದು ಒಳ್ಳೆಯದಲ್ಲ. ಆದರೆ ಅದಕ್ಕೆ ತಕ್ಕಂತಹ ಕೆಲಸಗಳು ಆಗಲೇಬೇಕು. ಏನೇ ಒಂದು ತೀರ್ಮಾನ ತಂದ್ಕೋಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ನಿಮಗೆ ಅರಿವಾಗಿಲ್ವಾ, ಪಕ್ಕದಲ್ಲಿರ್ತಕ್ಕಂಥವ್ರ ಹತ್ರ ಸರಿಯಾದ ಮಾರ್ಗಸೂಚಿಯನ್ನು ತಿಳ್ಕೊಳ್ಳಿ.
ಅವರ ಅನುಭವದ ಮಾತನಂತ ತಿಳ್ಕೊಂಡು ನೀವೊಂದು ಹೆಜ್ಜೆ ಮುಂದೆ ಹಾಕೋದ್ರಲ್ಲಿ ಖಂಡಿತ ತಪ್ಪಲ್ಲ. ತೃಪ್ತಿಕರವಾದಂತಹ ಒಂದು ಹೆಜ್ಜೆಯನ್ನು ನೀವು ಹಾಕಬೇಕಾದ್ರೂ ಗುರು ಹಿರಿಯರ ಅನುಗ್ರಹ ಬೇಕು. ಹಾಗೆ ಮಾಡುವಂಥ ಪ್ರತಿಯೊಂದು ಕೆಲಸಗಳು ಒಳ್ಳೆಯ ಯಶಸ್ಸಾಗಬೇಕಾದರೆ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಚಂದ್ರಶೇಖರನ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ತಾವು ತೆಗೆದುಕೊಂಡಂಥ ಕೆಲಸಗಳಲ್ಲಿ ಲಾಭ ಗಳಿಸಬೇಕಾದ್ರೆ, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಲಾಭವನ್ನು ಗಳಿಸಬೇಕಾದರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಒಂದು ಬಟ್ಲಡಿಕೆಯನ್ನು ಮನೆಯಿಂದ ಆಚೆ ಬರುವಾಗ ಒಂದು ಬಟ್ಲಡಿಕೆಯನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಗಣಪತಿಗೆ 21 ಪ್ರಾರ್ಥನೆ ಮಾಡಿ 21 ಬಾರಿಯೂ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಹೇಳಿಕೊಂಡು ತದನಂತರ ಆಚೆ ಬಂದರೆ ಅಷ್ಟೇ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚು ಬದಲಾವಣೆಯನ್ನು ತಂದುಕೊಳ್ತೀರಿ. ಸಾಕಷ್ಟು ಅಭಿವೃದ್ಧಿಯತ್ತ ತಾವು ನಡೆಯಬಹುದು. ಅದರ ಮಧ್ಯದಲ್ಲಿ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ರೀತಿ, ನಿಮ್ಮ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಭಾಳ ಭಾರವಾದಂಥ ಕೆಲವು ವಿಚಾರಗಳು ನಿಮ್ಮ ತಲೆಯಲ್ಲಿ ಕೂತ್ಕೊಂಡು ಮನಸ್ಸು ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಒಳಗಿರುವಂತಹ ನೋವಿನ ಸಂಗತಿಯನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗಲ್ಲ. ಹಾಗಂತ ಕೈಕಟ್ಟಿ ಕೂರ್ಲಿಕ್ಕಾಗೋದಿಲ್ಲ. ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ಮಾಡಿರುವಂಥ ಕೆಲಸ, ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ಯಾವುದೇ ಒಂದು ಚಿಂತನೆ ಮಾಡಬೇಕಾದರೂ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದರ ಸರಿಯಾದ ಅರಿವಿಟ್ಕೊಳ್ಬೇಕು. ಏನೇ ಬಂದರೂ ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಹಿಡಿಯೋದ್ರಿಂದ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ಸರಿಯೋ ಆ ಕಡೆ ಒಂದು ಹೆಜ್ಜೆ ಹಾಕಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಗಣಪತಿಯ ಆರಾಧನೆ ಮಾಡಬೇಕು. ತೃಪ್ತಿಕರವಾದಂತಹ ಬದುಕಿನಡೆ ನಡೆಯಬೇಕು. ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ತಾವು ಚಿಂತನೆ ಮಾಡಬೇಕು. ಕೆಲವೊಮ್ಮೆ ನಮ್ಮ ಗೊತ್ತಿಲ್ಲದಿರೋ ಆಗಿರ್ತಕ್ಕಂಥ ಅಚಾತುರ್ಯಗಳನ್ನು ಅದನ್ನು ಸರಿಪಡಿಸ್ಕೊಂಡು ನಡೆದಾಗ ಮಾತ್ರ ಅದು ಸಾಕಷ್ಟು ಸಾರ್ಥಕತೆ ಆಗುತ್ತೆ. ಹಾಗಾಗಿ ನೀವೇನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿದ್ದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ. ಆ ಮಾಡುವಂಥ ಕೆಲಸಗಳು ಸಾಕಷ್ಟು ಬದಲಾವಣೆ ತರುವಂಥದ್ದಿದೆ. ಹಾಗೆ ಗುರುಗಳ ಅನುಗ್ರಹ ಬೇಕು, ಗುರುರಾಯರ ಆಶೀರ್ವಾದ ಬೇಕು. ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ಸಾಕಷ್ಟು ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನೀವು ಕೆಲಸ ಮಾಡುವಂಥದ್ದು, ಹಾಗೆ ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತಾಪಿತೃಗಳ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಪಡೀತಕ್ಕಂಥದ್ದು ಬಹಳಷ್ಟು ವಿಶೇಷ. ಇದನ್ನು ಕ್ರಮಬದ್ಧವಾಗಿ ತಾವು ನಡೆಸಿದ್ದೇ ಆದರೆ ಅದರ ಒಂದು ಅರ್ಥಪೂರ್ಣವಾದಂಥ ಬದುಕನ್ನು ತಾವು ಕಾಣ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಅದೃಷ್ಟ ನಿಮ್ಮದಾದರೂ ಕೆಲವು ದುರಾದೃಷ್ಟದ ಪರಿಸ್ಥಿತಿಗಳು ನಿಮಗೆ ಎದುರಾಗ್ತಾನೆ ಇರುತ್ತೆ. ಗುರು ಹಿರಿಯರ ಮಾರ್ಗದರ್ಶನ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ, ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಅಂದುಕೊಂಡಿದ್ದನ್ನು, ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ಯಾವುದೇ ಕೆಲಸ ಮಾಡಬೇಕಾದರೂ ನಿಮ್ಮ ಆತ್ಮ ಒಪ್ಪಬೇಕು. ನಿಮ್ಮ ಒಳಮನಸ್ಸು ಒಪ್ಪಿದ್ರೆ ಮಾತ್ರ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳಮನಸ್ಸು ಒಪ್ಪದಿದ್ದರೆ ನೀವೇನನ್ನೂ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಯಾವುದೇ ಪ್ರಯತ್ನ ಪಟ್ಟರೂ ಆ ಪ್ರಯತ್ನಕ್ಕೆ ಒಂದು ಸಾಫಲ್ಯತೆ ಬೇಕು. ಆ ಪ್ರಯತ್ನ ಕಾರ್ಯಸಿದ್ಧಿ ಆಗಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು. ಸಂತೋಷದಿಂದ ಇರುವ ಕ್ಷಣ ಆಗಬೇಕು. ಯಾರು ಏನಂದರೂ ಸಹಿತ ಅದನ್ನು ಮನಸ್ಸು ತಂದುಕೊಳ್ಳಬಾರದು. ಲಾಭ ನಷ್ಟಗಳಿದೆ, ಬೇಕು ಬೇಡಗಳಿದೆ, ಯಾವ ರೀತಿ ನಡ್ಕೊಳ್ಬೇಕು ಎಂಬತಕ್ಕಂಥದ್ದಿದೆ. ಇದನ್ನೆಲ್ಲವನ್ನು ಸಹಿತ ಸರಿಯಾದ ರೀತಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಜವಾಬ್ದಾರಿಯಾಗಿ ನಿಂತು ಕೆಲಸ ಮಾಡಿದಾಗ ಅದರ ಲಾಭವೂ ಸಾಕಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.